ಅದು ಇದುಲೇ ಕಟಗೇರಿ. ಹಾ ಕೆಟಗರಿ ನೋಡ್ರಿ. ಅದ್ರ ಒಳಗ್ರಿ ಈ ಎಲ್ಲಾ ಜಾತಿದೊಂದು ಬಾಳ ಗೊಂದಲ ಐತ್ರಿ. ಎಲ್ಲಾ ಕಲಿಲಾರದ ಹೆಂಗಸರನ್ ತಂದು ಕುರ್ಚಿ ಮ್ಯಾಲ ಕುಂಡಿಸೆ ಅವ್ರ ಕೈಯಾಗ ಒಬ್ಬ ಕಲ್ತಾವ್ ಆಫೀಸರ್ ರೀ. ಅವ್ರು ಹೇಳುದು ಇವ್ರಿಗೆ ತಿಳಿಯಂಗಿಲ್ರಿ, ಇವ್ರ ಅಂದದ್ದು ಅವ್ರಿಗೆ ಗೊತ್ತಾಗಂಗಿಲ್ಲ. ಹಿಂಗ ಮಾಡೇ ಬಂದದ್ ರೊಕ್ಕ ಎಲ್ಲ MLA ಲಪ್ಟಾಸ್ತಾರ್ರಿ. ಎಲ್ಲಾ ಇಲಾಖೆದವ್ರಿಗೆ ಹೋಗಿ ಕೇಳ್ರಿ ನೀವು, ಶಾಸಕರಿಗೆ ಮಂತ್ಲಿ ಅಂದ್ರೆ ಇದು ತಿಂಗಳಿಗೊಮ್ಮೆ ಕೊಡ್ಬೇಕಾಗ್ತೈತಿಪ್ಪ ಅಂತತಾರ್ರಿ. ಎಲ್ಲಾ ಕೂಡಿ 10 ರಿಂದ 15 ಲಕ್ಷ ರೂಪಾಯಿ MLA ಒಳಗೆ ಸೇರ್ತತ್ ನೋಡ್ರಿ. ಮೈ ಗಾಡ್. ಇನ್ನ ಈ ಪೊಲೀಸ್ ಇಲಾಖೆ ಕತಿ ಅಂತೂ ದ್ವಾಡದೈತ್ರಿ. ಇವ್ರು ಎಲ್ಲಿ ಬೇಕಲ್ಲಿ ಕೈಯಾಡಿಸ್ತಿರ್ತಾರ್ರಿ ಬರೇ. ಗುಡ್. ನೀನ್ ಒಂದೇ ದಿನದಲ್ಲಿ ಇಷ್ಟೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದೀಯಾ ಅಂದ್ರೆ ಯು ಆರ್ ರಿಯಲಿ ಗ್ರೇಟ್. ಹ್ಞೂನ್ರಿ, ಎಲ್ಲ ನೀವು ಹೇಳಿದ್ರತ್ತ ಮಾಡಿದೀವ್ರಿ. ಇನ್ನ ನೋಡ್ರಿ ನೀವು ಇನ್ನ ಏನೇನ್ ಮಾಡ್ತೀವಿ ಅನ್ನೋದು ನಿಮಗ ಮುಂದೆ ತಿಳಿದೈತ್ರಿ. ನನ್ಗನ್ಸತ್ತೆ ಸುಮ್ನೆ ನೀನ್ CBI ಆಫೀಸರ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆಗತಿದ್ನ್ರಿ, ಅವನವನ್ ಈಟ್ರಾಗ ತಪ್ಪಿತು. ಮ್ಯಾಟ್ರಿಕ ಪಾಸ್ ಆಗ್ಲಿಲ್ರಿ. ಪಾಪ ಬಾಳ ಗುದ್ದಾಡೇನ್ರಿ, ರಗಡ್ ಚಾನ್ಸ್ ಕಟ್ಟಿನ್ರಿ, ಖರೆ ಕೆಲಸ ಆಗ್ಲಿಲ್ರಿ. ಅದ ಏನೋ ಹೇಳಕತ್ತೀನಲ್ರಿ, ಅದೇ ಪೊಲೀಸ್ನವ್ರದ್ದು. ಹಾ ಪೊಲೀಸ್ನವ್ರದ್ರಿ. ए पप्प्या तुझ्या आईला सगळं सांगू नको रे. कुठं तर अडकलं तर मला माहित नाही बघ. ಸುಮ್ಕೊಂಡ್ರ ಏನ ಇದ್ದದ್ ಹಕ್ಕಿಕತ್ತ ನಾ ಹೇಳಾವಂದ್ರೆ ಹೇಳಾವ. ಸಾಹೇಬ್ರಿಗೆ ಎಲ್ಲ ಗೊತ್ತಾಗ್ಬೇಕು. ಇಲ್ಲಂದ್ರ ಇಂದ ಗೋಳ್ ಗುಮ್ಮಟ ಮಾರ್ತಾರೋ, ನಾಳೆ ಉಪ್ಪಳಿ ಬುರ್ಜು ಮಾಡ್ತಾರ, ನಾಡ್ದ ಆಲ್ಮಟ್ಟಿ ಡ್ಯಾಮಿಗೆನ ಕೈ ಹಾಕ್ಕಾರ ಮಕ್ಳು ಇವ್ರು. ಈ ಕಡತ್ನ್ಯಾಗ ಏನೈತ್ಲಾ, ಒಬ್ಬೊಬ್ರು ಉದ್ದ ಆಗ್ಬೇಕು. ಇದ್ದದ್ದಿದ್ದಂಗ ಹೇಳಾಕ ಯಾರ್ದ ಅಂಜಿಕೋ ಇಲ್ಲತ್ತ ತಮ್ಮ ಹಿಂಗ ಅಂದತ್ ಹೇಳಿ ಹಿಂಗೇನ್ ಈಗೇನ್ ಮರಾಠಿ ಒಳಗೆ ಅಂದಿಲ್ಲ, ಹಿಂಗ ಅಂದತ್ ಸಾಹೇಬ್ರು ಒಂದು ಹೇಳ್ಬಿಡ್ತಾನ ನೋಡ. नको रे दोस्त पप्प्या, तू न मी दोघं एकच गे. जाऊ दे सोड रे. ಈಗ ಸುಮ್ಮ ಇರ್ತೀಯಲ್ಪ ನೀನು, ನನಗೆ ಹೇಳಕ್ರೆ ಬಿಡ್ತೀಯ ಇಲ್ಲೋ? ಹೇಳ ಮಾರ. ಈ ಪೊಲೀಸರ್ರಿ ಎಲ್ಲರೇ ತುಡುಗಾದ್ರು, ಎಲ್ಲರೇ ಮರ್ಡರ್ ಆದ್ರು, ಯಾರೇ ಉರ್ಲ್ ಹಾಕೊಂಡು ಸತ್ರು, ಮತ್ತ ಎಲ್ಲರೇ ಗಾಡಿಗಳು ಹಾದ್ಯಾಡಿದ್ರು ಇವ್ರಿಗೆ ದಕ್ಷಿಣೆ ಕೊಟ್ಟಾಗ ಕೆಲಸ ಸುದ್ದಾಗೋದ್ರಿ. 2-3 ಮಂದಿ ಪೊಲೀಸರಿಗ್ರಿ ಬರೇ ವಸೂಲಿ ಮಾಡಾಕ ಬಿಟ್ಟಿರ್ತಾರ್ರಿ. ಇವು ಎಲ್ಲಾ ವಸೂಲಿ ಮಾಡೋದಕ್ಕ ಒಂದ್ ಹೊಸ ಹೆಸರೈತ್ರಿ. ಅದೇನಂದ್ರ ರೀ, ಅದಕ್ಕೆ ಮಂತ್ಲಿ ಅತಾರ್ರಿ. ಅದಕ್ಕ ಇದು ಹಿಂಗ ಹೋದ್ರ ಮಂತ್ಲಿ ಇದ್ದದ್ದು ವೀಕ್ಲಿ ಆಕೈತ್ರಿ, ವೀಕ್ಲಿ ಇದ್ದದ್ದು ಡೈಲಿ ಆಗಿಬಿಡ್ತತ್ರಿ. ಹಂಗ ಆಗಬಾರ್ದತ್ ಹೇಳಿ ನಿಮ್ ಮುಂದೆ ಹೇಳಾಕ್ತೇನ್ರಿ ಇದನ್ನೆಲ್ಲ. ಅಲ್ಲ, ಇದೆಲ್ಲ ಹೇಳ್ತಾ ಇದೀಯಲ್ಲ, ಆ ಇಲಾಖೆಯವ್ರು ಬಂದು ನಿನ್ ಮೇಲೆ ಕೇಸ್ ಹಾಕಿದ್ರೆ ಅವಾಗ ಏನ್ ಮಾಡ್ತೀಯ? ನಾ ಅಂದದ್ದು ಯಾರಿಗೆ ಹೆಂಗ ಗೊತ್ತಾಗ್ತತ್ರಿ? ನಿಮ್ಮ ಮುಂದಷ್ಟ ಹೇಳೇನಿ. ಹೌದು. ಅಕಸ್ಮಾತ್ ಗೊತ್ತಾದ್ರು ಕೇಸ್ ಹಾಕಿದ್ರು ನಂದು ದೊಡ್ಡ ಹೆಸರಾಗಿ ಬಿಡ್ತತ್ರಿ. ನಾನು ಗಿರೀಶ್ ಮಟ್ಟನ್ ಅವ್ರ ಗತಿ ರಾಜಕೀಯಕ್ಕ ಬಂದ್ಬಿಡ್ತನ್ರಿ. ದಿನಾ ಒಂದೊಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಕೋತ ಕೂತ್ ಬಿಡ್ತನ್ರಿ. ಎಂಥಿಂತ ದೊಡ್ಡ ಕೇಸ್ ಮಾಡಿದ್ರು ಅವ್ರನ್ನ ಏನು ಮಾಡಕ್ಕಾಗಿಲ್ರಿ. ಇನ್ನ ಒಂದು ಕೂದಲೆಳಿ ಕೀಳಾಕು ಆಗಿಲ್ರಿ. ನಾವ್ ಯಾಕೆ ಹಿಡ್ದು ತಪ್ಪಲ್ರಿ? ನಮ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ಯಾ, ಅದನ್ನೇ ಆಧಾರ ಮಾಡಿ ನಾನೇ ನಿನ್ ಮೇಲೆ ಕೇಸ್ ಹಾಕಿದ್ರೆ? ನಿಮ್ ಮ್ಯಾಲ ನಮಗ್ ಪಕ್ಕ ವಿಶ್ವಾಸ ಐತ್ರಿ. ಓಹೋ, ನೀವು ಹಂಗ ಮಾಡೋರ್ ಅಲ್ರಿ, ಅದ್ ಮಾಡೋ ಮಂದಿನ ಬ್ಯಾರೆ ರೀ. ನೀವೆಲ್ಲರೇ ಹಂಗ ಮಾಡಿದ್ರ ಐತ್ರಿಲ್ಲ, 3 ಲೋಕ್ ಪುಂಡಿ ಪಚಾಲ್ಕಿ ದೋಸ್ತರೋ ದಿನ, ಪಚಾಲ್ಕಿ ದೋಸ್ತರ ಹೋ ದಿನ. ಏನಿದು? ಹಾಗಂದ್ರೆ ಏನು? ನೋಡ್ರಿ ಮೇಡಮ್, ಹಂಗಂದ್ರ ಬಂದ ಕಂಟಕವೆಲ್ಲ ದೂರ ಮಾಡೋ ಬೌಲಾದಿ ಸದಾಶಿವಪ್ಪ ಅಂದಂಗ್ರಿ. ಓಫೋ, ಇದೆಲ್ಲ ಕೇಳಿ ನನ್ ತಲೆ ಸಿಡಿತಾ ಇದೆ. ಇನ್ನ ಈಗೇನಾಗೈತ್ರಿ? ಸ್ವಲ್ಪ ಕಾಫಿನಾದ್ರೂ ಕೊಡ್ತೀರಾ? ಕಾಫಿ ಏನ್ ಮಾಡ್ತೀರಿ, ಊಟಾರ ಮಾಡಾತ್ರಿ. ಐತ್ರಿ, ಥರ್ಮಾಸ್ದಾಗ ತಂದಿಟ್ಟನ್ರಿ. ಏ ಗಲಾಸ್ತಾರೋ ಇಲ್ಲಿ. ಯೂ ಸ್ಕೌಂಡ್ರಲ್, ಸ್ವಲ್ಪ ಆದ್ರೂ ಜ್ಞಾನ ಬೇಡ ನಿಂಗೆ? ನೋಡು, ಕಾಫಿ ಎಲ್ಲ ನನ್ ಕಾಲ್ ಮೇಲೆ ಬಿತ್ತು. ಸ್ಟುಪಿಡ್. ಸಾರಿ ರೀ, ಕೈ ಜಾರಿ ಬಿತ್ರಿ, ಒರೆಸ್ತನ್ ತಡ್ರಿ. ತರ್ರಿ ನಿಮ್ ಕಾಲ್. ಕಾಲ್ ಬಿಡು. ತಡ್ರಿ ಒಂದಿಟ ಒರೆಸ್ತನ್ ತಡ್ರಿ. ಇಲ್ಗಪ್ರಿ, ಬಿಸಿ ಕಾಫಿ ಬಿದ್ದತೆ. ಏ ನೀರ್ ತರೋ ಅಪ್ಪ, ನೀರ್ ಹಾಕುನು, ತಣ್ಣಗಾಗ್ತತೆ. ಏನ್ ತಣ್ಣಗಾಗುತ್ತೆ? ಇಲ್ ಬೇಡ, ನಿನ್ ಮನೆಗ್ ಬಾ, ಹೇಳ್ತೀನಿ, ತಪ್ಪಿಸ್ಬೇಡ. ಹ್ಞೂನ್ರಿ, बर्तन भानगड झाला रे पप्प्या, भानगड झालं. काय तुझं लक्की आहे रे कडू? ಸುಮ್ಕೊಂಡ್ರ ಮಾರಾಯ, ಸುಮ್ಕೊಂಡ್ರ. ಮೊದ್ಲ ನನಗೊಂದು ತರ ಹಾಕಕತ್ತೈತಿ, ನಿಂದೊಂದು ಇಂಥದ್ರಾಗ.
ಆಗುದೆಲ್ಲ ಒಳ್ಳೇದಕ್ಕೆ ಲೇ ಪಪ್ಪ್ಯ. ಹಣಿ ಬರದಾಗ ಬರ್ದಿದ್ದು ತಪ್ಪಂಗಿಲ್ಲ ರೇ ಮಗನ. ನಿನ್ನ ಕರೆದಾರ ಅಂದ ಬಳಕ ಏನು ಒದಿತಾರೋ ಏನು ಪಪ್ಪಿ ಕೊಡ್ತಾರೋ ಯಾರಿಗ್ ಗೊತ್ತ. ಒಟ್ಟ ಹೋಗಿ ಬಾನಿ. ಬೆಸ್ಟ್ ಆಫ್ ಲಕ್. ಇದೇನಿದು, ಹೀಗ್ಯಾಕೆ ಆಗ್ತಾ ಇದೆ? ನನಗಿವತ್ತು ಮನಸ್ಸು ಯಾಕೆ ಸರಿ ಉಳಿತಾ ಇಲ್ಲ? ನನಗೇ ಗೊತ್ತಿರದ ಹಾಗೆ ಯಾವುದೋ ಒಂದು ಶಕ್ತಿ, ಏನೋ ತಳಮಳ, ಏನೋ ಕಳವಳ. ಇಲ್ಲ, ಅವನು ಬರಲಿ, ಅವನಿಗೆ ಸರಿಯಾಗಿ ಮಾಡ್ತೀನಿ. ಅಲ್ಲ, ನಾನು ಹುಟ್ಟಿ 24 ವರ್ಷ ಆಯಿತು. ನಾನು ತೆಗೆದು ಬಿಸಾಕಿದ ಉಗುರು ಕೂಡ ಯಾರೂ ಮುಟ್ಟಿಲ್ಲ. ಇವನು ನನ್ನ ಕಾಲು ಮುಟ್ಟಿದ, ಆಮೇಲೆ ನೀರು ಹಾಕ್ದ, ನನ್ನ ಕಾಲು ತೊಳೆದ, ತಾನು ಹಾಕಿದನೇ ಶರ್ಟ್ನ ಬಿಚ್ಚಿ ಚೆನ್ನಾಗಿ ಒರೆಸ್ದ. ಅಂದರೆ ನನ್ನ ಕಾಲಿನ ಮೇಲೆ ಅವನಿಗೆ ಅಷ್ಟೊಂದು ಪ್ರೀತಿನಾ? ಇಲ್ಲ ನನ್ನ ಮೇಲಿಟ್ಟಿರೋ ಶ್ರದ್ಧೆನಾ? ಅಥವಾ ಮತ್ತಿನ್ನೇನು? ಅಯ್ಯೋ, ಎಷ್ಟು ಲೇಟ್ ಮಾಡ್ದಾಯ್ತಾ? ಇನ್ನೂ ಯಾಕೆ ಬರ್ತಾ ಇಲ್ಲ? ಹೌದು, ನಾನು ಯಾಕೆ ಅವನ ದಾರಿ ಕಾಯ್ತಾ ಇದ್ದೀನಿ? ಓ ಗಾಡ್, ಒಂದೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅದೆಷ್ಟು ನೇರವಾಗಿ ಮಾತಾಡ್ತಾನೆ, ಅದೆಷ್ಟು ಧೈರ್ಯ, ಇದ್ದದ್ದು ಇದ್ದ ಹಾಗೆ ಮಾತಾಡ್ತಾನೆ, ಅದೆಷ್ಟು ಗೌರವ, ವಿನಯ. ಏನೇ ಆಗಲಿ, ಅವನಿಗೆ ಬರಬೇಕು. ನಾನು ಅವನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು. ಅವನಂತೂ ನೇರವಾಗಿ ಮಾತಾಡ್ತಾನೆ, ಮನಸ್ಸಿನಲ್ಲಿರೋದನ್ನು ನೇರವಾಗಿ ಹೇಳ್ತಾನೆ. ಇನ್ನೂ ಯಾಕೆ ಬರಲಿಲ್ಲ ಇವನು? ಓಹೋ, ಬರಲಿ, ಅವನ ಮನಸ್ಸಿನಲ್ಲಿರೋದನ್ನು ಕೇಳೇ ಬಿಡ್ತೀನಿ. ಮುಚ್ಚು ಮರೆ ಇಲ್ಲದೆ ಎಲ್ಲನೂ ಮಾತಾಡ್ಬಿಡ್ತೀನಿ. ನಾನು ಜಿಲ್ಲಾಧಿಕಾರಿ, ಅವನಿಗೆ ನಾನು ಯಾಕೆ ಹೆದರಬೇಕು? ಓ ಪಾಪು, ಬಾ ಒಳಗೆ ಬಾ, ಕೂತ್ಕೋ. ಕಾಫಿ ಕುಡಿತೀಯಾ? ಟಿಫಿನ್ ಮಾಡ್ತೀಯಾ? ಯಾಕೆ ಗಾಬರಿ ಆದವ್ರ ಥರ ಇದೆಯಲ್ಲ? ಮಾತಾಡು, ಏನಾಗಿದೆ ನಿಂಗೆ? ನೀವು ಎದಕ್ಕೆ ಕರೆದಿದ್ರಿ? ನನಗೆ ಅಂಜಿಕೆನ ಬರಾಕತ್ತೈತ್ರಿ. ಏ ಹೆದರ್ಬೇಡ, ಕೂತ್ಕೋ. ನಾ ಹೋಗ್ಕಂಡ್ರಿ. ಕೂತ್ಕೋ, ಕಾಫಿ ತರ್ತೀನಿ. ತಾಯಿ ಸೌದತ್ತಿ ಅಲ್ಲವ, ಗುಡ್ಡಾಪುರ ದಾನಮ್ಮ, ಗತ್ರಿಗಿ ಬಾಗಮ್ಮ, ಇಟ್ಗಿ ಭೀಮಮ್ಮ, ನೀವ ಉಳಿಸ್ರುವ. ನನಗೆ ಏನು ಕಾದತ್ತೀವೋ ಏನೋ. ಯಾಕೆ ಬೆವರ್ತಿದೀಯಾ? ತಗೋ ಕಾಫಿ ಕುಡಿ. ನಾನು ಬೆವರು ಒರೆಸ್ಲಾ? ಅಯ್ಯೋಯ್ಯಪ್ಪ, ಬ್ಯಾಡ್ರಿ. ನೋಡ್ರಿ ಇಲ್ಲಿ ಚಾದ ಗಲಾಸ ಹೆಂಗ ಅಳಿಗಾಡಕತ್ತೈತಿ. ಅದು ನಿಮ್ಮ ಕಾಲ್ ನೋವು ಹೆಂಗೈತ್ರಿ? ಕಾಲ್ ನೋವಾ? ಅದು ಸರಿ ಹೋಯ್ತು ಬಿಡು. ನಾನು ನಿನ್ನ ಜೊತೆ ಮಾತಾಡಬೇಕು. ನಾನೇನು ಕೇಳ್ತೀನಿ ಅದಕ್ಕೆ ನೀನು ನೇರವಾಗಿ ಉತ್ತರ ಕೊಡ್ತೀಯಾ? ಸುಳ್ಳು ಹೇಳಬಾರ್ದು, ಮನಸ್ಸಿನಲ್ಲಿರೋದನ್ನ ಮುಚ್ಚು ಮರೆ ಇಲ್ಲದೆ ಹೇಳಬೇಕು. ಹ್ಞೂನ್ರಿ, ಒಟ್ಟ ಇದ್ದದ್ದು ಇದ್ದಂಗ ಹೇಳುದನ್ರಿ. ನೀನು ಮಧ್ಯಾಹ್ನ ಆಫೀಸ್ನಲ್ಲಿ ನನ್ನ ಕಾಲು ಮುಟ್ಟಿದ್ಯಲ್ಲ, ಆಗ ನಿನಗೇನು ಅನ್ನಿಸ್ತು? ನೀರು ಹಾಕಿ ಕಾಲು ತೊಳೆದ್ಯಲ್ಲ, ಆವಾಗ ಏನು ಅನ್ನಿಸ್ತು? ನೋಡು, ಮುಚ್ಚು ಮರೆ ಇಲ್ಲದೆ ಎಲ್ಲ ಹೇಳಬೇಕು. ಹೇಳ್ತೀಯಾ? ಬ್ಯಾಡ್ರಿ, ನಾ ಹೋಗ್ ನಾನು ಬಿಟ್ಟು ಬಿಡ್ರಿ. ಇಲ್ಲ, ಹೆದರ್ಬೇಡ. ನೋಡು, ಆಫೀಸ್ನಲ್ಲಿ ನಾನು ಅಧಿಕಾರಿ, ಇದು ಮನೆ ಅಲ್ವಾ? ಇಲ್ಲಿ ನಾನು ಅಧಿಕಾರಿ ಅಲ್ಲ, ನಾನು ಒಂದು ಹೆಣ್ಣು. ಹೆದರ್ದೆ ಮಾತಾಡು ಪ್ಲೀಸ್. ಕಾಲ ಮೇಲೆ ನೀರ್ ಹಾಕಿ ಹಂಗ ತೊಳಿಬೇಕು ಅನಿಸ್ತಿರ್ತೈತ್ರಿ. ಬ್ಯಾಡ್ರಿ, ನಾ ಹೋಗ್ಕನ್ರಿ. ಏ ಸ್ವಲ್ಪ ತಡಿ, ಏನು ಅರ್ಜೆಂಟು? ಆಮೇಲೆ ಏನನ್ನಿಸ್ತು ಹೇಳು? ನೀನು ಸರಿಯಾದ ವಿಷಯಕ್ಕೆ ಬರ್ತಾ ಇದೀಯಾ. ನನಗೂ ಕೇಳಬೇಕು ಅನ್ನಿಸ್ತಾ ಇದೆ. ದಯವಿಟ್ಟು ಹೇಳು ಪಾಪು, ಪ್ಲೀಸ್ ಹೇಳು. ನಿಮ್ಮ ಕಾಲ ನನ್ನ ಕೈಯಾಗ ತಗೊಂಡ ಅವಕ್ಕ ಲೊಚ ಲೊಚಾತ್ ಬೆಲ್ಲ ಕೊಡ್ಬೇಕು ಅನ್ನಿಸ್ತೈತ್ರಿ. ಮತ್ತ ಅವತರ ಮ್ಯಾಲ ಹೂ ಚೆಲ್ಬೇಕು ಅನ್ನಿಸ್ತೈತ್ರಿ. ಬ್ಯಾಡ್ರಿ, ನಾ ಹೋಗ್ಕನ್ ಬಿಡ್ರಿ. ನನ್ನ ಕಾಲಿಗೆ ಮುತ್ತು ಕೊಡಬೇಕು ಅನ್ಸಿದ್ದು ತುಟಿಗೆ ಅನ್ನಿಸ್ಲಿಲ್ವಾ?
ಹಂಗೇನಿಲ್ರಿ, ನನಗ ನಿಮ್ಮ ಕಾಲ ಪಸಂದ್ ಆದು ರೀ. ಎಷ್ಟಾದ್ರೂ ನಾವು ನಿಮ್ಮ ಕೆಳಗಿನವರಲ್ಲೇನ್ರಿ, ಅದಕ್ಕೆ ರೀ. ನೋಡ್ ಪಾಪು, ಕೆಳಗೆ ಮೇಲೆ ಅನ್ನೋ ಭಾವನೆ ಬೇಡ. ಯಾಕೋ ನೀನು ನನ್ನನ್ನು ಮುಟ್ಟಿದಾಗಿನಿಂದ ನನಗೂ ಒಂಥರ ಆಗ್ತಾ ಇದೆ. ಯಾಕೋ ನಿನ್ನ ಮೇಲೆ ಪ್ರೀತಿ ಬರ್ತಾ ಇದೆ. ವೇಳೆ ಭಾಳ ಆಯಿತು, ನೀನಿಲ್ಲೇ ಊಟ ಮಾಡ್ತಿದ್ದಾನೆ? ಬ್ಯಾಡ್ರಿ, ನಾ ಊಟ ಮಾಡೇ ಹೊರಗೆ ಬಂದು ಮಕ್ಕೋತನ್ರಿ. ನೀವು ಮಕ್ಕೋರಿ, ಊಟ ಮಾಡ್ರಿ. ನಾ ಬರ್ತೀನಿ ಹಂಗಾರ. ಬಾಯ್, ಗುಡ್ ನೈಟ್. ನನ್ನ ಹೃದಯ ಮಂದಿರ ದೇವತೆ ನೀನಾಗು, ನನ್ನ ಗೆಳತಿಯೇ. ನನ್ನ ಹೃದಯ ಮಂದಿರ ದೇವತೆ ನೀನಾಗು, ನನ್ನ ಗೆಳತಿ. ಬರು ದಾರಿಲಿ ಹಾಸುವೆನು ಹಾಸಿಗೆ, ಧೂಳು ಅಂಟಲು ಬಾರ್ದು ನಿನ್ನಯ ಕಾಲಿಗೆ. ಕೋಮಲ ಪಾದಕ್ಕೆ ಪ್ರೀತಿಯ ಕಾಣಿಕೆ, ಸಾವಿರ ಮುತ್ತು ನನ್ನ ಹೃದಯ ಮಂದಿರ ದೇವತೆ ಗೆಳತಿಯೇ. ನನ್ನ ಹೃದಯ ಮಂದಿರ ದೇವತೆ ನೀನಾಗು, ನನ್ನ ಗೆಳತಿ. ಪ್ರೀತಿಯ ಹಂದರಕ್ಕೆ ಹಚ್ಚುವೆನು ದೀಪ, ಪ್ರೇಯಸಿ ನೀನಾಗು, ಏಕೆ ಈ ತಾಪ. ಕೋಮಲ ಮನಸ್ಸಿನ ಕಣ್ಣೆಯೇ ನೀನು, ಏಕೆ ತಳಮಳಿಸುವೆ ನನ್ನ ಹೃದಯ ಮಂದಿರ ದೇವತೆ ನೀನಾಗು, ನನ್ನ ಗೆಳತಿಯೇ. ಪಾಪು, ಏ ಪಾಪು, ಎದ್ದಿದೀಯಾ? ಎದ್ದನ್ರಿ, ತಿರಿಗೆ ಜಳಕ್ನು ಆತ್ರಿ. ಏ ಪಾಪು, ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ? ಯಾಕೋ ಬಾಳೊತ್ತನ ನಿದ್ದಿನ ಬರ್ಲಿಲ್ರಿ. ನನಗೂ ಹಾಗೆ ಆಯಿತು ಕಣೋ. ಭಾಳ ಹೊತ್ತಾದ್ಮೇಲೆ ನಂಗೆ ನಿದ್ದೆ ಬಂದಾಗ ನೀನು ನನ್ನ ಕನ್ಸಲ್ಲಿ ಬಂದಿದ್ದೆ. ಒಂದು ಹಾಡು ಕೂಡ ಹೇಳಿದೆ ಗೊತ್ತಾ? ಅಯ್ಯೋ ಯಪ್ಪ. ಯಾಕೋ ನಾನು ಅಷ್ಟೊಂದು ಹೊಗಳ್ತೀಯ ನೀನು? ನಾ ಏನ್ ಮಾಡೀನ್ರಿ? ಕನಸಿನಾಗಿಂದು ಖರೇನ ತಿಳ್ಕೊತೀರ ನೀವು? ಸರಿ ಇರಲಿ. MP ಫೋನ್ ಮಾಡಿದ್ದ. ನಾಡಿದ್ದು ಪ್ರಮೋದ್ ಮುತಾಲಿಕ್ ಅವರ ಪ್ರೋಗ್ರಾಮ್ ಇದೆಯಂತೆ. ಹೋಮ್ ಮಿನಿಸ್ಟರ್ ಕಡೆಯಿಂದ ಆರ್ಡರ್ ಕಳಿಸಿದ್ದೀವಿ. ಆ ಕಾರ್ಯಕ್ರಮ ನಡಿಬಾರ್ದು, ಹಾಗೆ ಬಂಧನ ಹಾಕಿ ಆ ಫಂಕ್ಷನ್ ಆಗೋದಕ್ಕೆ ಬಿಡಬೇಡಿ, ಬಂದರೆ ಅವರನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದ. ಬರೀ ತಲೆಬೇನೆ. ಈ ರಾಜಕೀಯದವ್ರ ಕಾಟ ಜಾಸ್ತಿ ಆಗೋಯ್ತು. ನಮ್ಮನ್ನು ಸರಿಯಾಗಿ ಡ್ಯೂಟಿ ಮಾಡೋದಕ್ಕೂ ಬಿಡೋದಿಲ್ಲ, ಬರೀ ಕಚ್ಚಾಡೋದೇ ಆಗೋಯ್ತು. ನೀವು ಬೇಕಾದಷ್ಟು ಮಾಡಿದ್ರು ಅವರು ಬರೋವ್ರಿ ಮೇಡಮ್.
ಕಾರ್ಯಕ್ರಮ ಮಾಡವ್ರಿ. ನೀವು ಇದ್ದು ಬಿಡ್ರಿ. ನೀವು ಯಾರಿಗೆ ಯಾಕೆ ಕೆಟ್ಟ ಆಗ್ತೀರಿ? ಈ ರಾಜಕೀಯದವ್ರು ಬೇಕಾದಷ್ಟು ಬೊಂಬಡ ಹೊಡೆದ್ರು ಅವರು ಒಟ್ಟ ಅನ್ಸಂಗಿಲ್ರಿ. ಅವ್ರು ಬರತಾರ, ಕಾರ್ಯಕ್ರಮ ಮಾಡತಾರ. ನೀವು ಅಡ್ಡ ಹಾಕ್ರಿ, ಉದ್ದ ಹಾಕ್ರಿ, ಅವ್ರು ಕೋರ್ಟ್ದಿಂದ ಆರ್ಡರ್ ತರ್ತಾರ್ರಿ. ಭಾಳ ಕಡೆ ಅವ್ರ ಭಾಷಣ ಕೇಳೇನ್ರಿ, ಭಾರಿ ಅಂದ್ರ ಭಾರಿ ಮಾತಾಡ್ತಾರ್ರಿ. ಪ್ರಮೋದ್ ಮುತಾಲಿಕ್ ಅವ್ರ ಭಾಷಣ ಅಂದ್ರ ನಮ್ಮೂರಾಗ ಲಕ್ಷ ಜನ ಕೂಡಿತ್ರಿ. ಇರ್ಲಿ, ಈಗ ನೀವು ಆಫೀಸಿಗೆ ನಡ್ರಿ, ಹೋಗುನು, ಆಮೇಲೆ ಅದ್ರದ್ದು ವಿಚಾರ ಮಾಡಕ್ರಿ. ನೀವು ಆಫೀಸ್ನಾಗ ಮೀಟಿಂಗ್ ಅದು ಮಾಡ್ಕೊಡ್ರಿ ಮೇಡಮ್. ನಾ ಜರ ಹೊರಗೆ ಹೋಗಿ ಬರ್ತೇನೆ. ಹೃದಯದಲ್ಲಿ ಇದೇನಿದು, ನದಿಯೊಂದು ಓಡಿದೆ. काय पप्प्या, काय काय झालं रे? तोंडावर लाईक कळा दिसतोय की. ಅಲ್ಲಲ್ಲಿ ಮನಗಂಡ್ ಲಾಟ್ರಿ ಹೊಡೆದಂಗ ಕಾಣಿಸ್ತಿ. ಮಗ ಹೃದಯದಲ್ಲಿ ಇದೇನಿದು, ನದಿಯೊಂದು ಓಡಿದೆ. ನಿನ್ನವನು ಕೆರಿ ಓಡ್ಲಿಲ್ಲ ಮಗನ, ನದಿ ಓಡ್ತಿತ್ತು ಮಗ, ನದಿ. ಅಲ್ಲಲ್ಲಿ ಬುಡ್ಕ ಕೈ ಹಾಕಿಬಿಟ್ಟಿಯಲ್ಲೋ, ಎಂತ ಚಾನ್ಸು ಯಪ್ಪ ನಿಂದು. ನಂದೆ ಅಂತ ಹೊಡಿಬಾರು. ಏನಿಲ್ಲೋ ಮರ, ಮೇಡಮ್ಗ ನನ್ನ ಮೇಲೆ ಭಾಳ ಪ್ರೀತಿ ಬರಾಕತ್ತೈತ. ಅಂತೂ ನೀ ಮೇಡಮ್ಗ ಜೋಡಮ್ಮ ಆದಿ ಅಂದಂಗಾತ. ಹೊಡೆದ್ಯೋ ಮಗನ ಲಾಟ್ರಿ ಹೊಡೆದಿ. ಪಪ್ಪ್ಯ ಒಟ್ಟ ಎದಕ್ಕೂ ಹಿಂದ ಮುಂದೆ ಸರಿಬೇಡ, ಸಭಾ ನೋಡಿ ರಾಗ ಮಾಡ. ಹಂಗೇನ್ರಿ ಹೆಚ್ಚು ಕಡಿಮೆ ಆತು ಅಂದ್ರ ನನ್ನ ಕರಿಪ, ಮತ್ತ ನಾ ಬಂದು ಇಂಗ್ಲೀಷ್ನ್ಯಾಗ ಸೋಬಾನ್ ಪದ ಹಾಡ್ತಾನ. ಹಲೋ, DDT ಆಫೀಸ್. ಯಾರದು? ಅಲ್ಲ ಸರ್, DC ಆಫೀಸ್ ರೀ, ಸಾರಿ ರೀ. ಹಾ, ನಾನು MP ಮಾತಾಡುದು ತಮ್ಮ. ನಿಮ್ ಸಾಹೇಬ್ತಿ ಅದಾಳನ? ಹಾ ಅದಾರ್ರಿ, ಒಳಗ್ ಮೀಟಿಂಗ್ದಾಗ ಅದಾರ್ರಿ. ಹಾ, ಕೊಡ್ಲೇನ್ರಿ ಫೋನ್ ಅವ್ರಿಗೆ? ಏನ್ ಬೇಡ, ನಾ ಹೇಳ್ತನಷ್ಟ್ ಹೇಳ್ಬಿಡು. ಹ್ಞೂನ್ರಿ. ನಾಳ್ದ ಮೀಟಿಂಗ್ ಕರ್ದಿವಿ. ಹ್ಞೂನ್ರಿ. ನಿಮ್ ಸಾಹೇಬ್ತಿಗೆ ಬರಕ್ ಹೇಳ. ಹ್ಞೂನ್ರಿ. ಮರಿಬೇಡ ಮತ್ತ. ಎಲ್ರಿ ನಿಮ್ ಮನಿಗೆ ಬಾತ್ ಹೇಳ್ರಿ ಏನ? ಐಬ್ಯಾಗ ಮೀಟಿಂಗ್ ಕರ್ದಿವಿ. ಹ್ಞೂನ್ರಿ. ಆಕಿ ಏನಾರ ಬರ್ಲಿಲ್ಲ ಅಂದ್ರ ಹ್ಞೂನ್ರಿ ಬ್ಯಾರೆ ಆಗತತಿ ಮತ್ತ. ಏನ ನೆಂಪ್ಲೆ ಹೇಳ. ಹ್ಞೂನ್ರಿ, ಹೇಳ್ತೇನ್ರಿ. ಇಡ್ಲೇನ್ರಿ ಫೋನ್? ಇಡೋ. ಎಲ್ಲಿ ಇಡ್ಲ್ರಿ? ತಲೆ ಹರಟೆ. ಹ್ಞೂನ್ರಿ, ಇಟ್ಟನ್ರಿ. ಮೇಡಮ್, ಹಲೋ ಮೇಡಮ್, ಮೇ ಐ ಕಮ್ ಇನ್? ಎಸ್, ಕಮ್ ಇನ್. ಇದು ರೀ ಅವ್ರ ಇವ್ರಿ PM ಅಲ್ರಿ MP ಅವ್ರು ಫೋನ್ ಮಾಡಿದ್ರಿ. IB ಒಳಗ್ ಮೀಟಿಂಗ್ ಕರ್ದಾರತ್ರಿ. ನಿಮಗೆ ಎಷ್ಟೊತ್ತಿದ್ರು ಬರಾಕ್ ಹೇಳ್ಯಾರ ನೋಡ್ರಿ. ಮತ್ ಏನೇನೋ ಒಂದ್ ಮಜಾ ಮಾತಾಡ್ತಿದ್ರಿ ಅವ್ರು. ಏನೋ ಬ್ಯಾರೆ ಬ್ಯಾರೆನ ಕೇಳಿಸ್ತೀರಿ ನನಗ, ಮತ್ತೆ ಹೆಂಗ್ ಮಾಡ್ತೀರಿ ನೋಡ್ರಿ. ಏನ್ರಿ ಎಲ್ಲ ಬರೀ ಹ್ಞೂ ಹತ್ರಿ ಅಲ್ರಿ? ಹೋಗ ಹೊಂಟ್ನೆ ಅವ. ಯಾಕೆ ಪಾಪು ಇಷ್ಟ್ ಲೇಟು? ಬೇಗ ಬರ್ಬಾರ್ದಾ? ನಂದು ಒಂದಿಟ್ಟ ಹೆಚ್ಚ ಕಮ್ಮಿ ಆಗ್ತತ್ ಹೇಳ್ರಿ. ಯಾಕಂದ್ರ ನಮ್ದು ಉದಯ TV ಟೈಮಿಂಗ್ ರೀ. ಒಂದ್ 5 ನಿಮಿಷ ಹೆಚ್ಚ, ಒಂದ್ 5 ನಿಮಿಷ ಕಡಿಮೆ ಆಗತ್ತತ್ರಿ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಅದರಿ, ಆ ಮುತಾಲಿಕ್ ಅವ್ರು ಬರೋರಿದ್ರಲ್ಲ, ಬಂದಿ ಹಾಕಿದ್ರಲ್ಲ ನೀವು, ಅವರು ಬಂದು ಆದ್ರಿ. ಭಾರಿ ಖತರ್ನಾಕ್ ಮಾತಾಡಿದ್ರಿ. ಇಂದ ಅದು MP ಮೀಟಿಂಗ್ ಒಂದ್ ಐತ್ರಲ್ಲ, ಮರ್ತೀರಿ ಮತ್ತ ಬೊಂಬಡ ಹೊಡಿತಾನವ. ಓಕೆ, ನಿನ್ ಗಾಡಿ ತೆಗಿ, IBಗೆ ಹೋಗೋಣ. ನಮಸ್ಕಾರ ಸರ್, ಬರೋಕ್ ಒಂದು 10 ನಿಮಿಷ ಲೇಟ್ ಆಗೋಯ್ತು, ಕ್ಷಮಿಸ್ಬೇಕು. ಬಾರವಾ ಬಾ. ಅಲ್ಲ, 6 ಮಂದಿ MLAಗಳು, ಒಬ್ಬ MP, ನಿನ್ನ ಸಲುವಾಗಿ ಕಾಯ್ಕೊತ್ ಕೂತ್ರ ಕಿಮ್ಮತ್ತಿಲ್ಲನ? ಸಾರಿ ಸರ್. ನಾವು ಬಿದ್ರೆ ಏನಾತು? ಸರ್ಕಾರ ನಂಬದೈತಿ, ನಂಬದು. ಎಚ್ಚರ್ಲೇ ಇರು. ಬಂದಾಗಿನಿಂದ ಬಾಳ ಜೋರ್ ನಡೆಸಿಯತ್ತ. ಯಾಕ? ಬ್ಯಾರೆ ಬೇರೆ ಸುದ್ದಿ ಬಂದವ ನಮಗ. ನೀನು DC ಆಗಿರುದ್ ಬಿಟ್ಟು ಬಾಳ ನಖರ ಮಾಡಕತ್ತಿ ಅಂತ. ನೋಡು, ಏನೋ ನೀನು ಪಾಡದಿ, ಚಂದದಿ ಮತ್ತು ಶಾಣಕ್ಯದಿ ಅಂತ ಹೇಳಿ ನಿನ್ನ ನಾವು ಇಟ್ಕೊಂಡಿದ್ದು. ಇಲ್ಲ ಅಂದ್ರ ನಿನ್ನ ಎಂದೋ ಎತ್ತಂಗಡಿ ಮಾಡಿಬಿಡ್ತಿದ್ದೇವು ನಾವು. ಅಯ್ಯೋ, ಹಾಗೇನಿಲ್ಲ ಸರ್, ನನ್ನ ಡ್ಯೂಟಿ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ನನ್ ಕರ್ಸಿದ ಕಾರಣ ಏನು? ಅದನ್ನೇ ಕಾರಣ ಹೇಳೋದಕ್ಕ ನಿನ್ನ ಇಲ್ಲಿ ಕರೆಸಿರೋದು. ಆ ನಿನ್ನ ಸಿಪಾಯಿನ ಕರ್ಕೊಂಡು ಬಂದೇನು? ಅವ ನಿನ್ನ ಬಲಗೈ ಬಂಟ್ ಇದ್ದಂಗತ್ತ. ಅವಾಗ ಹೇಳು, ಇದ್ದಂಗ ಅನ್ಕೋತ ನಿನ್ನ ಜೋಡಿಲೆ ಬಾಳ ಸಲಿಗಿಲೆ ಇರ್ತಾನಂತ. ನೋಡು, ನಾವು ಬಿದ್ರೆ ಏನಾತು? ಇಂದೋ ನಾಳೆಯೋ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ. ಈಗಾದ್ರೂ ನಮ್ಮದ ನಡೆದೈತೆ ಅಧಿಕಾರ. ಅಲ್ವೇ, ಮತ್ತೆ ಅದೇನೋ ಸರಿ ಸರ್, ಆದ್ರೂ ನನ್ನನ್ನು ಕರೆಸಿದ ಕಾರಣ ಏನು ಅಂತ ಹೇಳಲೇ ಇಲ್ಲ ನೀವು. ನೋಡು,
ನಮಗ್ ಸುತ್ತಿ ಬಳಸಿ ಮಾತಾಡಕ್ ಬರುದಿಲ್ಲೇನವ. ನಮ್ಮನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ನಮ್ಮ MLAಗಳೇನದಾರಲ್ಲ ಅವರು ನಾಯಿ ಜಾತಿಯವರು. ಅವರಂತೂ ಹೋಲಿ, ನೀ ಅಂತೂ ನನ್ನ ತಲೆ ಪೂರಾ ಕೆಡಿಸಿಬಿಟ್ಟದಿ. ನೀ ಬಂದಾಗಿನಿಂದ ನೀ ಬೇಕು ಅತ್ತ ಜೊಲ್ಲು ಸುರಿಸ್ಲಾಗ್ತಾರ ಮಕ್ಕಳು. ಸರ್, ನಾನೇನು ಅಂಥವಳಲ್ಲ. ದಯವಿಟ್ಟು ನನ್ನನ್ನು ಕೆದಕ್ಬೇಡಿ. ನಾನು ಹೋಗ್ಬೇಕು. ನಾನಿನ್ನ ಬರ್ತೀನಿ ಸರ್. ನಮಸ್ಕಾರ. ಏಯ್ ಕುಂಡ್ರು, ನಿನಗೆ 4 ಮಾತು ಹೇಳಕ್ ನಾವಿಲ್ಲಿ ಕರ್ಸಿಲ್ಲ. ನಿನ್ನಿವತ್ತು ಬಿಡಂಗೂ ಇಲ್ಲ. ನೀ ಚೀರಾಡೋದು ಬೋರಾಡೋದು ಮಾಡಿದ್ರೆ ಇಲ್ಲಿ ಯಾರು ಕೇಳೋದಿಲ್ಲ. ನಾನು ಹೇಳ್ತೀನಿ ಕೇಳು. ನಾವು ಚಾಪಾಕಾಗದ ಹಗರಣದೊಳಗೆ 150 ಕೋಟಿ ತಿಂದೆವು. ಮೊನ್ನೆ ಅಕ್ಕಿ ಹಗರಣದೊಳಗೆ 100 ಕೋಟಿ ತಿಂದೆವು. ನಿನಗೂ 25 ಲಕ್ಷ ರೂಪಾಯಿ ಕೊಡ್ತೇವು. ಇಷ್ಟೆಲ್ಲ ಲಪಡ ಮಾಡಿದ್ರು ನಮ್ಮನ್ನ ಯಾವನು ಏನು ಕೇಳಿಲ್ಲ, ಇನ್ನು ಕೇಳಂಗೂ ಇಲ್ಲ. ಅದರೊಳಗೆ ನಿಂದು ಒಂದು ಸೇರಿತ್ತು ಬಾಳ. ಆದ್ರ ಇನ್ನು ನಾ ಹೇಳೋದೆಲ್ಲ ಮುಗಿತ. ಮೈ ಹರ್ಕೊಳ್ಳೋ ಕೆಲಸ ಅಂತೂ ಬೇಡ. ಅಯ್ಯೋ, ಇದಕ್ಕೆ ಒಪ್ಕೊಂಡು ನೀ ಹೂ ಅಂದ್ರ ಬಾಡ, ಇಲ್ಲ ಅಂದ್ರ ಇವತ್ತಂತೂ ನಾವು ನಿನ್ನ ಬಿಡೋದೇ ಇಲ್ಲ. ಏಯ್ ಮುಚ್ಚಿರೋ ಬಾಗ್ಲ. ಅಯ್ಯೋ ಪಾಪು! ಲುಕ್ ಮಿಸ್ಟರ್ ಎಂಪಿ, ನನ್ನನ್ನ ನೀವೇನ್ ತಿಳ್ಕೊಂಡಿರೋ ಗೊತ್ತಿಲ್ಲ. ನೀವಂದ ಹಾಗೆ ನಾನ್ ಡ್ರೈವರು ಅಲ್ಲ, ವಾಚ್ಮನ್ ಅಲ್ಲ. ನಿಮ್ಮಂಥ ತಿಮಿಂಗಲಗಳನ್ನ ಹಿಡಿಯೋದಕ್ಕೆ ಬಂದಂತ ಒಬ್ಬ CBI ಆಫೀಸರ್. ಇಲ್ಲಿ DC ಅವ್ರನ್ನ ಕರ್ಕೊಂಡು ಬಂದದ್ದು ನಾನೇ. ನೀವು ಅಂದಿದ್ದು ಮಾತಾಡಿದ್ದು, ಅವ್ರನ್ನ ಬಲಾತ್ಕಾರ ಮಾಡೋಕೆ ಪ್ರಯತ್ನಿಸಿದ್ದು ಇಲ್ಲಿ ಎಲ್ಲ ಮೊಬೈಲ್ ಕ್ಯಾಮ್ರಾನಲ್ಲಿ ರೆಕಾರ್ಡ್ ಆಗಿದೆ. ನಿಮ್ಮ ಆಟ ಸಾಕು. ನೀವೆಲ್ಲ ಸುಮ್ಮನೆ ಸರೆಂಡರ್ ಆಗಿ. ಇಲ್ಲ ಅಂದ್ರೆ ಇದ್ದೇ ಇದೆಯಲ್ಲ, ಪೊಲೀಸರು ಬರ್ತಾರೆ, ಬಟ್ಟೆ ಬಿಚ್ಚಿಸ್ತಾರೆ, ರಸ್ತೆಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಏನಂತೀರಾ? ಎಲ್ಲವ್ವ ನಿನ್ನ ಅಲಿಕೆ ಉಧಾ ಉಧಾ ಉಧಾ. ಏಯ್ ಮುಚ್ಚ ಬಾಯ್. ಉಧಾ ಕರ್ಕೊಂಡು ನೋಡ್ರಿ ಇವ್ರನ್ನ. ಥ್ಯಾಂಕ್ ಯು DC ಅವರೇ, ತುಂಬಾ ನನ್ ಕೋಆಪರೇಟ್ ಮಾಡಿದ್ರಿ. ಥ್ಯಾಂಕ್ಸ್. ಓ ಮೈ ಗಾಡ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನೀವು CBIನವರಾ? ಅಲ್ರಿ, ಎಷ್ಟು ಚೆನ್ನಾಗಿ ನಾಟಕ ಮಾಡಿದ್ರಿ. ಒಂದು ಗೊತ್ತಾಗ್ಲಿಲ್ಲ ನನಗೆ. ಏನ್ ಮಾಡೋದು ಮೇಡಮ್, ನಮ್ ಕೆಲ್ಸಾನೇ ಅಂಥದ್ದು. ಎಲ್ಲಾನು ಮಾಡ್ಬೇಕಾದಂಥ ಪ್ರಸಂಗಗಳು ಬಂದೇ ಬರ್ತವೆ. ಏನ್ ಮಾಡಕ್ಕಾಗತ್ತೆ ಹೇಳಿ? ಸಾರಿ ಮಿಸ್ಟರ್ ಶ್ರೀಕಾಂತ್, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಯು ಹ್ಯಾವ್ ಟು ಎಕ್ಸ್ಕ್ಯೂಸ್ ಮೀ. ಹಾ ಓಕೆ. ಎಲ್ಲಿಗೆ ಬಂತು ನಿಮ್ ಕಥೆ? ಓಹ್, ಅದಾ? ನನ್ನ ಕೈ ಕೆಳಗೆ ಕೆಲಸ ಮಾಡೋವಾಗಲೇ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೆ. ಇನ್ನು ಬಿಡ್ತೀನಾ ಪಾಪು? ನನ್ನ ಕೈಯಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಐ ಲವ್ ಯು ಶ್ರೀಕಾಂತ್, ಐ ಲವ್ ಯು. ಐ ಟು ಲವ್ ಯು ವಿಜಯಲಕ್ಷ್ಮಿ, ಐ ಟು ಲವ್ ಯು. ಓಕೆ, ಆಯ್ತಲ್ಲ. ನಾನು ನಿಮ್ಮ ಕಾಲು ಮುಟ್ಟಿದಾಗಿನಿಂದ ಅದೇನೋ ನನ್ನ ಉಸಿರಲ್ಲೂ ನೀವೇ ತುಂಬಿಕೊಂಡಿದ್ದೀರಾ. ನೀವು ನನ್ನ ಅಂತ ಪ್ರೀತಿಸ್ಲಿಲ್ಲ, ನನ್ನ ಆ ಹಿಂದಿನ ಕ್ಯಾರೆಕ್ಟರ್ ಪ್ರೀತಿಸಿದ್ದು. ಅದಕ್ಕೆ ನೀವು ನನ್ನನ್ನು ಗಾಢವಾಗಿ ಪ್ರೀತಿಸ್ತೀರಾ ಅಂತ ತಿಳಿತು. ನಾನು ನನ್ನ ಎಲ್ಲಾ ಗುರಿನೂ ಮುಟ್ಟಿದ್ದಾಯ್ತು. ಈಗ ಏನಿದ್ರು ನಿಮ್ಮ ಅನಿಸಿಕೆ ಪ್ರಕಾರನೇ ಎಲ್ಲ. ಏನಂತೀರಾ? ನನ್ನ ಪ್ರಕಾರ ನಮ್ಮಿಬ್ಬರ ಮದ್ವೆನೇ. ಸ್ವರ್ಗದ ಬಾಗಿಲು ತೆರೆಯುವೆ ನಿನಗೆ, ಮೈ ಬಿಸಿ ತಣ್ಣಗೆ ಮಾಡುವೆ ನಿನಗೆ. ಬಾರು ತೋಳಲಿ ನನ್ನ ಬಳಸುವ ಓ ಗೆಳೆಯ, ಸಂಭ್ರಮದ ಈ ಕ್ಷಣ ಓ ಗೆಳೆಯ, ಸಂಭ್ರಮದ ಈ ಕ್ಷಣ. ಸ್ವರ್ಗದ ಬಾಗಿಲು ತೆರೆಯುವೆ ನಿನಗೆ, ಮೈ ಬಿಸಿ ತಣ್ಣಗೆ ಮಾಡುವೆ ನಿನಗೆ. ತೋಳಲಿ ನನ್ನ ಬಳಸು ಓ ಗೆಳತಿ, ಸಂತೋಷದ ಈ ದಿನ ಓ ಗೆಳತಿ, ಸಂತೋಷದ ಈ ದಿನ.
ಸುತ್ತಲೇ ಸುರಗಿದಾರ ಬೀಳಲಿ ಅರಿಶಿನ ನೀರ ಬಿಗಿಯಲಿ ಬಾಸಿಂಗದಾರ ಗೆಳೆಯ ತೊಡಿಸುವೆ ಬಳೆಗಳ ಹಸಿರ ತೊಡಿಸುವೆ ಕಾಲುಂಗುರ ನಡೆಯಲಿ ಮಂಗಲ ಮಂತ್ರ ಓ ಗೆಳತಿ ಹೋ ನಾನು ಸ್ವರ್ಗದ ಬಾಗಿಲು ತೆರೆಯುವೆ ನಿನಗೆ ಮೈ ಬಿಸಿ ತಣ್ಣಗೆ ಮಾಡುವೆ ನಿನಗೆ ತೋಳಲಿ ನನ್ನ ಬಳಸು